ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪುರಿಯಿಂದ ಸ್ವೀಟ್ ಪುರಿ ಉಸ್ಲಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಅದ್ಭುತವಾದಂತಹ ತಿಂಡಿ ಫ್ರೆಂಡ್ಸ್, ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ. ನೋಡಿ, ಒಂದು ಬೋವಲಲ್ಲಿ 5 ಬೋವಲೆಲ್ಲ ನಾನು ಪುರಿನ ತೆಗೆದುಕೊಳ್ತಾ ಇದ್ದೀನಿ. ಐದು ಬೋವಲ್ಲು ನೋಡಿ, ಆ ಬೋವಲಲ್ಲಿ ತೆಗೆದುಕೊಂಡಿರೋದು. ಮತ್ತು ಎಳ್ಳು, ಕಪ್ಪು ಎಳ್ಳನ್ನು ನಾನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಬೀಜನ ತೆಗೆದುಕೊಂಡಿದ್ದೀನಿ. ಈಗ ನಾವು ಕಡಲೆ ಬೀಜನ ಹುರಿಯೋಣ. ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದಿಟ್ಕೋಬೇಕಾಗತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸದಾಗಿ ನೋಡುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಆ ರೀತಿ ಹುರಿದು ಇಟ್ಕೊಂಡ್ರೆ ಸಾಕು. ಈಗ ಪುರಿನ ನಾವು ಅರ್ಧದಷ್ಟು ಪುರಿನ ನಾವು ಪುಡಿ ಮಾಡ್ಕೊಳ್ಳೋಣ. ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು, ನುಣ್ಣಗೆ ಬೇಡ. 2 ರೌಂಡ್ ಹಾಕಿ ಸಾಕು. ಇನ್ನು ಮಿಕ್ಕಿದ್ದ ಅರ್ಧ ಹಾಗೆ ಇರುತ್ತೆ, ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕಾಗತ್ತೆ. ಈಗ ಕಡಲೆ ಬೀಜದಲ್ಲಿ ನಾವು ಅರ್ಧ ಭಾಗದಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ನುಣ್ಣಗೆ ಬೇಡ, ತರಿಯಾಗಿದ್ದರೆ ಸಾಕು. ಈಗ ಬೆಲ್ಲದ ಅಚ್ಚನ್ನು ಒಂದು 5 ಅಚ್ಚನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಬೀಜದ ಪುಡಿ ಮತ್ತು ಪುರಿನ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ. ನೋಡಿ, ಅಷ್ಟು ದಪ್ಪದ ಅಚ್ಚನ್ನು 5 ಅಚ್ಚನ್ನು ನಾನು ತೆಗೆದುಕೊಂಡಿದ್ದೀನಿ. ಈಗ ಆ 5 ಅಚ್ಚನ್ನು ನಾನು ಪಾಕ ತೆಗೆದುಕೊಳ್ತೀನಿ. ಅಷ್ಟರೊಳಗೆ ಸ್ವಲ್ಪ ನಾವು ತುಪ್ಪನ ಸವರೋಣ ಒಂದು ಪ್ಲೇಟಿಗೆ. ಈಗ 5 ಅಚ್ಚನ್ನು ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. 1 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ, ಚಿಕ್ಕ ಗ್ಲಾಸಲ್ಲಿ. ಪಾಕ ಅಂತಂದರೆ ನೀವು ಸ್ವಲ್ಪ ಗಟ್ಟಿಯಾಗಿ ಪಾಕ ಮಾಡಿಕೊಂಡ್ರೆ ಪುರಿಗೆ ಉಸ್ಲಿ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಪುರಿಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಆವಾಗ ಒಂದಕ್ಕೊಂದು ಮೆತ್ಕೊಳ್ದಿರ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿ ಪಾಕನ ನಾವು ತೆಗೆದುಕೋಬೇಕಾಗತ್ತೆ. ನೋಡಿ, ಆ ರೀತಿ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಬರಬೇಕು. ಅಷ್ಟು ತನಕ ನಾವು ಪಾಕ ಮಾಡ್ಕೊಳ್ಳೋಣ. ಈ ರೀತಿ ಮೆತ್ತಗಿದ್ರೆ ಏನಾಗುತ್ತೆ ಅಂತಂದರೆ ಪುರಿಗೆ ಮೆತ್ತಗೆ ಅಂಟ್ಕೊಳ್ಳುತ್ತೆ. ಮತ್ತು ಒಂದು ರೀತಿ ಮಕ್ಕಳ ಕೈಗೆ ತಿನ್ನುವಾಗ ಅಂಟುಕೊಳ್ಳುವಂತಹ ಪುರಿ ಇರುತ್ತೆ. ಅದರಿಂದಾಗಿ ಗಟ್ಟಿ ಪಾಕನ ನಾವು ತೆಗೆದುಕೊಳ್ಳೋಣ. ನೀವು ಬೇಕಂತಂದರೆ ಇನ್ನೂ ಒಂದು 2 ಅಚ್ಚು ಬೆಲ್ಲ ಹಾಕಿ ಅದನ್ನು ನೀವು ಗಟ್ಟಿ ಪಾಕ ತೆಗೆದುಕೊಂಡು ಬರ್ಫಿಗಳು ಕೂಡ ಮಾಡ್ಕೋಬೋದು. ಇದು ನಾನು ಬರ್ಫಿ ಮಾಡ್ತಾಯಿಲ್ಲ, ಯಾಕಂತಂದರೆ ಮಕ್ಕಳ ಬೋವಲ್ಗೆ ಹಾಕ್ಕೊಟ್ರೆ ಚೆನ್ನಾಗಿ ತಿಂದುಕೊಳ್ತಾರೆ ಅಂತ ಹೇಳಿ ನಾವು ಪುರಿ ಉಸ್ಲಿ ಥರ ಮಾಡ್ತಾಯಿರೋದು. ಪಾಕ ಬರೋಷ್ಟರಲ್ಲಿ ಬೆಲ್ಲ ನೋಡಿ ಆ ರೀತಿ ಆಗಿರುತ್ತೆ. ನೋಡಿ, ಅದು ಸ್ವಲ್ಪ ಗಟ್ಟಿಯಾಗಿದೆ, ಹಾಗಂದರೆ ಮುರಿಬೇಕು. ಆವಾಗ ಗಟ್ಟಿ ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಮುರಿಯುತ್ತೆ. ನೋಡಿ, ಪುಡಿ ಆಗುತ್ತೆ. ತುಂಬಾ ಟೇಸ್ಟ್ ಆಗಿರುವಂತಹ ಸ್ವೀಟ್ ಪುರಿ ಉಸ್ಲಿ ಫ್ರೆಂಡ್ಸ್. ಈಗ ನಾವು ಸ್ವಲ್ಪ ಮಿಕ್ಕಿಸಿರುವಂಥ ಕಡಲೆ ಬೀಜನ ಸೇರಿಸ್ತಾ ಇದ್ದೀನಿ ಮತ್ತು ಎಳ್ಳು ಕೂಡ ಅರ್ಧ ಮಾತ್ರ ಸೇರಿಸ್ತಾ ಇದ್ದೀನಿ. ಪಾಕದೊಳಕ್ಕೆ ನಾನು ಈಗಾಗಲೇ ಹುರಿದಿಟ್ಕೊಂಡಿದ್ದೀನಿ ಎಳ್ಳನ್ನು. ನೀವು ಕೂಡ ಹುರಿದಿಟ್ಕೊಂಡಿರಿ. ಪುರಿ ಉಸ್ಲಿ ಜೊತೆಗೆ ನಾವು ಎಳ್ಳನ್ನು ಸೇರಿಸಿದ್ರೆ ತುಂಬಾ
ಒಳ್ಳೆಯದು, ಮಕ್ಕಳಿಗೆ ಶಕ್ತಿಯುತವಾದಂತಹ ತಿಂಡಿ ಫ್ರೆಂಡ್ಸ್. ಹೀಗೆಲ್ಲವನ್ನು ನಾವು ಮಿಕ್ಸ್ ಮಾಡಿಕೊಂಡು ಆ ಪ್ಲೇಟ್ಗೆ ನಾವು ಎಳ್ಳನ್ನು ಒಂದು ಸ್ವಲ್ಪ ಹಾಕಿ ಪುರಿನ ಅದರ ಮೇಲೆ ಹಾಕಿ ಸ್ವಲ್ಪ ಆರಿದ ಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಪುರಿ ಉಸ್ಲಿ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಪುರಿ ಉಸ್ಲಿ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಎಲ್ಲ ತುಪ್ಪ ಸವರಿರ್ತೀವಿ, ಆ ತುಪ್ಪ ಕೂಡ ಇದಕ್ಕೆ ನಾವು ಮೆತ್ಕೊಳ್ಳುತ್ತಲ್ವ, ಎಷ್ಟು ರುಚಿಯಾಗಿರುತ್ತಂತಂದರೆ ಮಕ್ಕಳಿಗೆ ತುಂಬಾ ಇಷ್ಟವಾದಂತಹ ಸ್ವೀಟ್ ಪುರಿ ಉಸ್ಲಿ ಫ್ರೆಂಡ್ಸ್. ಆ ರೀತಿ ಬೋವಲ್ಗೆ ಹಾಕ್ಕೊಟ್ರೆ ಮಕ್ಕಳು ಆಟ ಆಡಿಕೊಂಡು ತಿಂದುಕೊಂಡು ಖುಷಿಯಾಗಿ ತುಂಬಾ ಆರೋಗ್ಯವಾಗಿರ್ತಾರೆ. ಈ ರೀತಿ ಪುರಿ ಉಸ್ಲಿಯನ್ನು ಮಾಡಿ ಮಕ್ಕಳಿಗೆ ಕೊಡಿ, ನೀವು ಕೂಡ ತಿನ್ನಿ. ಈ ಚಳಿಗೆ ಈ ಬೆಲ್ಲ ಮತ್ತು ಎಳ್ಳಿನ ಪುರಿ ಸ್ವೀಟ್ ಉಸ್ಲಿ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.